ಬಂದು ಇದ್ರಲ್ಲಿ ಏನಂದ್ರೆ ಒಂದು ಡೋರ್ ಸೆಟಪ್ ಇರ್ತದೆ. ಈಗ ಡೋರ್ ಬಂದು ಈಗ ಓಪನ್ಲಿ ಇರ್ತದ. ಓಪನ್ಲಿ ಮಾಡಿ ನೀವು ಅಲ್ಲಿ ಕಾಯಿ ಫೀಟ್ ಮಾಡಿದ್ರೆ ಈ ಕಡೆ ಬಂದು ಜುಟ್ಟಿ ಅಂದ್ರೆ ಕಾಯಿ ಬರೋದು. ಅದೇ ಮಾದ್ರಿ ಈ ಡೋರ್ ನ ಬಂದು ನೀವು ಈ ತರ ಕ್ಲೋಸ್ ಮಾಡಿಟ್ಟು ಈ ತರ ಡೋರ್ ಕ್ಲೋಸ್ ಮಾಡಿಟ್ಟು ನೀವು ಕಾಯಿ ಫೀಟ್ ಮಾಡಿದ್ರೆ ತೆಂಗಿನಕಾಯಿ ಹಾಕಿದ್ರೆ ಈ ಕಡೆ ನೋಡ್ರಿಂದ್ರೆ ನೀವು ಈ ಕಾಯಿ ಬಂದು ಈ ಡೋರ್ಲಿ ಕಾಯಿ ನೋಡ್ರಿ ಈ ತರ ಬರೋದು. ಈ ತರ ಜುಟ್ಟಿ ಇಲ್ಲ. ಅದಕ್ಕೆ ಬಂದು ಈಗ ಬಂದು ಈ ಮಿಷಿನ್ ಡಿಸೈನಿಂಗ್ ಮಾಡಿರ್ತೀರಿ. ಇದು ಬಂದು ಮಿನಿಮಮ್ 24 HP ಟ್ರಾಕ್ಟರ್ ಲಿಂದ ನೀವು ಹಾಕ್ಬಹುದು. ಇದು ಹೈಡ್ರಾಲಿಕ್ ನೀವು ಲಿಫ್ಟ್ ಮಾಡಬಹುದು. ಹೈಡ್ರಾಲಿಕ್ ಮಿಷಿನ್ ಬಂದು ನೀವು ಲಿಫ್ಟ್ ಮಾಡಿ ನೀವು ಒಂದು ಕಡೆ ಇದೆ ಇನ್ನೊಂದು ಕಡೆ ನೀವು ಕೊಂಡೋಗ್ಬೋದು. ಶಟರ್ ಕಮ್ ಪಲ್ವರೈಸರ್ ಮಾಡಲು ಈ ಮಿಷಿನ್ ನೋಡಿದ್ರೆ ಮಿನಿಮಮ್ ಬಂದು 24 HP ಟ್ರಾಕ್ಟರ್ ಲಿದ್ದು ದೊಡ್ಡ HP ಈಗ 50 HP 60 HP ಇರೋ ಟ್ರಾಕ್ಟರ್ ಈ ಮಿಷಿನ್ ಯೂಸ್ ಮಾಡಬಹುದು. ಇದು ಬಂದು ಸಣ್ಣ ರೈತರಿಗೆ ಯೂಸ್ ಆಗುತ್ತೆ. ಇವತ್ತು ಬಂದು ಕೊಯಮತ್ತೂರಿನ ಇಂಡಸ್ಟ್ರಿಯಲ್ ಹಬ್ ಅಂತಾನೆ ಹೇಳ್ಬೋದು. ಕೊಯಮತ್ತೂರು ಅಂತ ನಿಮ್ಗೆ ಗೊತ್ತಿರ್ಬೋದು, ಮೋಟಾರ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಎಲೆಕ್ಟ್ರಾನಿಕ್ ಐಟಮ್ಸ್ ಪಂಪ್ಸ್ ಅಲ್ಲಿ ನಂಬರ್ 1 ಪ್ಲೇಸ್ ಅಂತ. ಇತ್ತೀಚೆಗೆ ಫಾರ್ಮರ್ ರಿಲೇಟೆಡ್ ಮೆಷಿನರೀಸ್ ಅಂದ್ರೆ ಫಾರ್ಮರ್ ಗೆ ಎಷ್ಟು ಅನುಕೂಲ ಆಗ್ಬೋದು ಮತ್ತೆ ಅವ್ರ ಅಗ್ರಿಕಲ್ಚರ್ ಇನ್ನಷ್ಟು ಈಸಿ ಮಾಡೋದಕ್ಕೆ ಹಲವಾರು ಮಿಷನ್ಗಳು ಹೊಸ ಟೆಕ್ನಾಲಜಿಗಳು ಬಂದಿದೆ. ಅದನ್ನ ಕೊಯಮತ್ತೂರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದಿದ್ದೀವಿ. ಯಾವ್ಯಾವ ರೀತಿ ಹೊಸ ಟೆಕ್ನಾಲಜಿಗಳಿದೆ ಮತ್ತೆ ಅದು ನೇರವಾಗಿ ರೈತರಿಗೆ ರಿಯಾಯಿತಿ ದರದಲ್ಲಿ ಅಂದ್ರೆ ಈಗ ಮೀಡಿಯೇಟರ್ ಏನು ಇಲ್ಲದೆ ನೇರವಾಗಿ ರೈತರಿಗೆ ಯಾವ ರೀತಿ ಕಡಿಮೆ ರೇಟ್ ಸಿಗುತ್ತೆ ಎಲ್ಲಾ ಮಾಹಿತಿಗಳನ್ನ ಒಳಗೊಂಡಿರುತ್ತೆ. ಯೂನಿಟ್ ಅಲ್ಲಿ ನೇರವಾಗಿ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ತೋರಿಸಿದ್ವಿ. ಈಗ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಗೆ ರೆಡಿ ಆಗಿರ್ತಕ್ಕಂಥದ್ದು ಅಂದ್ರೆ ಫಾರ್ಮರ್ಸ್ ಗೆ ನೇರವಾಗಿ ಡಿಸ್ಟ್ರಿಬ್ಯೂಷನ್ ಗೆ ರೆಡಿ ಆಗಿರ್ತಕ್ಕಂಥ ಮೆಟೀರಿಯಲ್ ನ ಗಮನಿಸಬಹುದು. ಇದು ಒಂದು ದಿನದಲ್ಲಿ ಹೊರಗಡೆ ಹೋಗ್ತಕ್ಕಂಥದಕ್ಕೆ ರೆಡಿ ಆಗಿರ್ತಕ್ಕಂಥ ಮಿಷಿನ್ಸ್. ಎಲ್ಲರಿಗೂ ನಮಸ್ಕಾರ. ಈಗ ನಾವಿರೋದು ನೋಡ್ರಿ ಅಂದ್ರೆ MK ಕುಮಾರವೇಲ್ ಇಂಡಸ್ಟ್ರೀಸ್ ಇರ್ತದ. ಈಗ ನೋಡ್ರಿ ಅಂದ್ರೆ ನಾವು ತೆಂಗಿನ ರೈತರಿಗೆ ಅನುಕೂಲವಾಗಿ ಇರೋ ಮಾರಿ ತೆಂಗಿನ ವೇಸ್ಟ್ಗಳು ಗಿಡಗಳ ವೇಸ್ಟ್ ಗಳೆಲ್ಲ ಇರೋದು ಶಟರ್ ಮಾಡಿ ನಾವು ಮಾಡೆಲ್ ಮಿಷಿನ್ ಕೊಟ್ಟಿರ್ತೀರಿ. ಇದೇನಂದ್ರೆ ತೆಂಗಿನ ವೇಸ್ಟ್ ನೀವು ಹಾಕಿ ಮಾಡಿರೋ ತೆಂಗಿನ ಗರಿಗಳು, ತೆಂಗಿನ ಮಟ್ಟೆಗಳು, ತೆಂಗಿನ ಸಿಪ್ಪೆಗಳು ಇದೆಲ್ಲಾನೇ ಇದ್ರಲ್ಲಿ ಬಂದು ಕಾಯಿ ಸಿಪ್ಪೆಗಳು ಇದೆಲ್ಲಾನೇ ಇದ್ರಲ್ಲಿ ಬಂದು ನೀವು ಶಟರ್ ಮಾಡಿ ನಿಮ್ಮ ರೈತರೇ ನಿಮ್ಮ ಇದಿಲೆ ಜಮೀನ್ಲೇ ಬಂದು ನೀವು ಇದು ಬಂದು ಹೊರಕಣಿ ನೀವು ಯೂಸ್ ಮಾಡ್ಬೋದು. ಇದು ನೋಡ್ರಿ ಬೇರೆ ಶಟರ್ ಮಾತ್ರ ಇರೋ ಮಿಷಿನ್. ಇದ್ರಲ್ಲಿ ಟೋಟಲ್ 7 ಬ್ಲೇಡ್ಸ್ ಮಟ್ಟಮೇ ಬರೋದು. ಇದು ಮಿನಿಮಮ್ ಬಂದು 18 HP ಟ್ರಾಕ್ಟರ್ ಲಿದ್ದು ನೀವು ಇದನ್ನ ಯೂಸ್ ಮಾಡ್ಬೋದು. ಟ್ರಾಕ್ಟರ್ ಅಟ್ಯಾಚ್ಮೆಂಟ್ ಇದು ಮಿನಿಮಮ್ 18 HP ಟ್ರಾಕ್ಟರ್ ಇರೋ ರೈತರು ಬಂದು ಈ ಮಿಷಿನ್ ಯೂಸ್ ಮಾಡ್ಬೋದು. ಇದನ್ನ 7 ಬ್ಲೇಡ್ಸ್ ಇರೋನಾಲ ಕಟ್ಟಿಂಗ್ ಸೈಜ್ ನೋಡಿದ್ರೆ ಕೊಂಚ ದೊಡ್ಡ ಇದ್ರಲ್ಲಿ ಬರೋದು ಸರ್. ನಿಮಗೆ ಹತ್ರವೇ ಬರೋದು. ಇದ್ರಲ್ಲಿ ಬಹಳ ದೊಡ್ಡ ಬರೋನಾಲ ಈಗ ಕಸ್ಟಮರ್ಸ್ ಬಂದು ಇನ್ನು ಸಣ್ಣ ಪೀಸ್ ಹೆಂಗ್ ನಮಗೆ ಬೇಕು ಹಂಗೆಂದ ಹೇಳ್ರ ಅವ್ರೇ ನೋಡ್ರಿ ಅಂದ್ರೆ ಇದು ಮಿನಿ ಟ್ರಾಕ್ಟರ್ ಹಾಕಮರಿ ಅದಾದ್ರು ಮಿನಿಮಮ್ 24 HP ಟ್ರಾಕ್ಟರ್ ಮಾಡಿ ಇರ್ತಾರ ಹಂಗಂದ್ರ ಅವ್ರಿಗಾಗಿ ಡಿಸೈನಿಂಗ್ ಮಾಡಿರ್ತೀರಿ. ಈ ಮಿಷಿನ್ ನೋಡ್ರಿ ಅಂದ್ರೆ ಇದು ಶಟರ್ ಕಮ್ ಪಲ್ವರೈಸರ್ ಮಾಡೆಲ್. ಸೊ ಪಲ್ವರೈಸರ್ ಹಂಗಂದ್ರೆ ಏನಂದ್ರ ನೀವು ಶಟರ್ ಮಿಷಿನ್ ಬಂದು ತೆಂಗಿನ ಮಟ್ಟೆಗಳ ಒಳಗಡೆ ಹಾಕೋದ್ಲಿ ಕೊಂಚ ದೊಡ್ಡ ಪೀಸ್ ಹೆಂಗ್ ಕಟ್ ಮಾಡೋದು. ಅದೇ ಬಂದು ಒಳಗಡೆ ಬಂದು 30 ಬ್ಲೇಡ್ ಬಂದು ಇಲ್ಲಿ ಪಲ್ವರೈಸರ್ ಇರ್ತದ. ಅದು ಏನ್ ಮಾಡೋದಂದ್ರ ದೊಡ್ಡ ಪೀಸ್ ನ ಇನ್ನು ಸಣ್ಣ ಪೀಸ್ ಹೆಂಗ್ ನೀವೇ ಕಟ್ ಮಾಡಿ ನೀವೇ ಬಂದು ಔಟ್ಪುಟ್ ಬಂದು ತುಂಬಾ ಸಣ್ಣ ಪೀಸ್ ಹೆಂಗ್ ಬಂದು ಕೊಂಡ್ಬಂದು ಕೊಡೋದು. ಅದಕ್ಕೆ ಬಂದು ಈಗ ಬಂದು ಈ ಮಿಷಿನ್ ಡಿಸೈನಿಂಗ್ ಮಾಡಿರ್ತೀರಿ. ಇದು ಬಂದು ಮಿನಿಮಮ್ 24 HP ಟ್ರಾಕ್ಟರ್ ಲಿದ್ದ ನೀವು ಹಾಕ್ಬಹುದು. ಇದು ಹೈಡ್ರಾಲಿಕ್ ನೀವು ಲಿಫ್ಟ್ ಮಾಡ್ಬೋದು. ಹೈಡ್ರಾಲಿಕ್ ಮಿಷಿನ್ ಬಂದು ನೀವು ಲಿಫ್ಟ್ ಮಾಡಿ ನೀವು ಒಂದು ಕಡೆ ಇದೆ ಇನ್ನೊಂದು ಕಡೆ ನೀವು ಕೊಂಡೋಗ್ಬೋದು. ಅಂದ್ ಔಟ್ಪುಟ್ ರಿಂಚಿಲ್ಲ ಅದು ಕುಡುಂಗ ಔಟ್ಪುಟ್ ನೋಡ್ರಿ ಈ ತರ ನೀವೇ ಬರೋದು. ಮಿಷಿನ್ ಬಂದು ಯೂಸ್ ಮಾಡ್ರೆ ನೀವು ಈ ತರ ಬಂದು ಪೌಡರ್ ಹೆಂಗ್ ಬರೋದು. ಇದೇ ಬಂದು ಶಟರ್ ಕಮ್ ಪಲ್ವರೈಸರ್ ಮಾಡೆಲ್. ಇದೇ ಬೇರೆ ಶಟರ್ ಮಿಷಿನ್ ಮಾತ್ರ ಇದ್ರೆ ನೀವು ಔಟ್ಪುಟ್ ಬಂದು ಈ ತರ ಬಂದಿಲ್ಲ. ಇದು ಪಲ್ವರೈಸರ್ ಇರೋನಾಲ ನೋಡ್ರಿ ಅಂದ್ರೆ ನೀವು ಈ ತರ ಬರೋದು. ಮಟ್ಟೆಗಳೆಲ್ಲ ನೋಡ್ರಿ ಎಷ್ಟು ಸಣ್ಣ ಪೀಸ್ ಹೆಂಗ್ ಕಟ್ಟ ಇರ್ತದ ಅಂದೇಳಿ ಈ ತರ ಬರೋದು. ನಿಮಗೆ ಮಟ್ಟೆಗಳೆಲ್ಲ ಈ ತರ ಸಣ್ಣ ಪೀಸ್ ಹೆಂಗ್ ಬರೋದು. ಇದೆಲ್ಲ ಮೇಲೆ ಏರಿಯಾ ಗರಿಗಳೆಲ್ಲ ಈ ತರ ಸಣ್ಣ ಪೀಸ್ ನಿಮಗೆ ಕಟ್ ಆಗೋದು ನೋಡ್ರಿ ಸರ್. ಔಟ್ಪುಟ್ ನೋಡ್ರಿ ಎಷ್ಟು ಸಣ್ಣ ಪೀಸ್ ಹೆಂಗ್ ಇರ್ತದ ಅಂದೇಳಿ. ಇದು ಬಂದು ನೀವು ಗೊಬ್ಬರ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಸರ್. ಇದ್ರಲ್ಲಿ ಇದು ಮಟ್ಟ ಇಲ್ಲದ ಹೆಂಗಂದು ಮಟ್ಟ ನೋಡ್ರಿ ಅಂದ್ರೆ ಇದು ಮೇಂಟೆನೆನ್ಸ್ ನೋಡ್ರಿ ಅಂದ್ರೆ 4 ದಿಕ್ಕ ಬೇರಿಂಗ್ ಕೊಟ್ಟಿರ್ತೀರಿ ಮಿಷಿನ್ಲಿ. ಸೊ ಮೇಂಟೆನೆನ್ಸ್ 4 ದಿಕ್ಕ ಬೇರಿಂಗ್ ಬಂದು ನೀವ್ ಹೇಗನೆ ಗ್ರೀಸ್ ಅಪ್ಲೈ ಮಾಡ್ಬೇಕು. ಅಲ್ಲಿ 2 ಇರ್ತದೆ, ಈ ಕಡೆ 2 ಬರ್ತದ, ಈ ಕಡೆ 2 ಇರ್ತದ, ಈ ಕಡೆ 2 ಬೇರಿಂಗ್ ಇರ್ತದ. ಸೊ ಈ ಬೇರಿಂಗ್ ಎಲ್ಲಾನೇ ನೀವು ರೆಗ್ಯುಲರ್ ಆಗಿ ಬಂದು ಗ್ರೀಸ್ ಅಪ್ಲೈ ಮಾಡ್ಬೇಕಾಗಿರ್ತದ ಸರ್. ಈ ಕಂಟಿನ್ಯೂಸ್ ನೀವು ಒಂದು 5 hours 6 hours ರನ್ ಮಾಡ್ತೀರಿ ಅಂದ್ರೆ ಒಂದ್ 2 ಗಂಟೆ ಹೊತ್ತು ಒಂದರ ಗಂಟೆ ಹೊತ್ತು ತಾಳಿ ನೀವು ಮಿಷಿನ್ ಸ್ಟಾಪ್ ಮಾಡಿಟ್ಟು ಗ್ರೀಸ್ ಅಪ್ಲೈ ಮಾಡಿ ನೀವು ಮಿಷಿನ್ ರನ್ ಮಾಡಿದ್ರೆ ಸ್ಮೂತ್ ಆಗಿ ರನ್ ಆಗೋದು. ಇನ್ನು ಏನೇನ್ ಕಟ್ ಮಾಡಬಹುದು ಸರ್ ಇದ್ರಲ್ಲಿ ನೋಡ್ರಿ ಅಂದ್ರೆ ತೆಂಗಿನ ಮಟ್ಟ ಇಲ್ಲದಂಗ ಅಡಿಕೆ ಗರಿಗಳು ಹಾಕ್ಬೋದು, ತಾಳೆ ಮರಗಳು ಹಾಕ್ಬೋದು. ಆಮೇಲೆ ಬಂದು ನೀವ್ ಯಾವ್ದು ಈಗ ನುಗ್ಗೆ ಮರಗಳು ಇರ್ತದಲ್ವಾ, ನುಗ್ಗೆ ಮರದ ಸಣ್ಣ ಪೀಸ್ ಇರ್ತದಲ್ವಾ ಅದನ್ನ ನೀವು ಇದ್ರಲ್ಲಿ ಹಾಕಿ ಯೂಸ್ ಮಾಡ್ಬೋದು. ತೆಂಗಿನ ಮಟ್ಟೆ ಮಾತ್ರ ಇಲ್ಲ ನನಗೆ ಈ ಕಾಯಿ ಸಿಪ್ಪೆ ಇರ್ತದಲ್ವಾ, ಈಗ ನಾವು ಬಂದು ಕಾಯಿ ಸಿಪ್ಪೆ ಸುಲಿಯೋ ಮಿಷನ್ ಇದ್ದ ನಾವ್ ಎತ್ತಿರಲ್ವಾ,
ಇದನ್ನು ನೀವು ಬಂದು ಇಲ್ಲಿ ಹಾಕ್ಬೋದು. ಈ ತರ ಇರೋ ವೇಸ್ಟ್ ನೀವು ಮಿಷಿನ್ ಹಾಕಿ ಕೊಪ್ಪರೆ ಮಾಡಿ. ಸರ್ ಈಗ ನೋಡಿದ್ ಇದು ಬಂದು ಮಿನಿ ಶಟರ್ ಕಮ್ ಪಲ್ವರೈಸರ್ ಮಾಡಲ್. ಈ ಮಿಷಿನ್ ನೋಡಿದ್ರೆ ಮಿನಿಮಮ್ ಬಂದು 24 HP ಟ್ರಾಕ್ಟರ್ ಇದ್ದು ದೊಡ್ಡ HP ಈಗ 50 HP 60 HP ಇರೋ ಟ್ರಾಕ್ಟರ್ ಈ ಮಿಷಿನ್ ಯೂಸ್ ಮಾಡ್ಬೋದು. ಇದು ಬಂದು ಸಣ್ಣ ರೈತರಿಗೆ ಯೂಸ್ ಆಗೋದು. ಈಗ ಬಂದು ಒಂದು 300 ಮರ ಗಿಡಗಳು ಇರ್ತದೆ, ಒಂದು 400 ಗಿಡಗಳು ಇರ್ತದೆ, ಆ ರೈತರಿಗೆ ಈ ಮಿಷಿನ್ ಸೂಟಬಲ್ ಆಗಿ ಇರೋದು. ಇದೇ ಬಂದು ನಮ್ಮ ಹತ್ರ ಇಲ್ಲ, ನಮಗೆ 1000 ಗಿಡಕ್ಕೆ ಮೇಳ ಇರ್ತದೆ, ಒಂದ್ 700-800 ಗಿಡ 1000 ಗಿಡ ಹತ್ರ 2000 ಗಿಡ ಹತ್ರ ಇರ್ತಾರೆ ಅಂದ್ರೆ ಅವ್ರಿಗೆ ಬಂದು ಇದಲ್ಲೇ ಬಂದು ದೊಡ್ಡ ಮಿಷಿನ್ ಇರ್ತದೆ. ಅದು ಬಂದು ನೋಡ್ರಿ ನಿಮ್ಗೆ 55 ಬ್ಲೇಡ್ ಇರೋದು. ಆ ಮಿಷಿನ್ ಬಂದು ಮಿನಿಮಮ್ 40 HP ಟ್ರಾಕ್ಟರ್ ಇದ್ದು ನೀವು ಯೂಸ್ ಮಾಡಬಹುದು ಸರ್. ಅಂದ್ರೆ ರೈತರ ಅವಶ್ಯಕತೆಗೆ ತಕ್ಕ ಹಾಗೆ ಹೌದು ಸರ್, ಹೌದು. ನಮ್ಮ ಹತ್ರ ನೋಡ್ರಿ ಮಿನಿಮಮ್ ನಾ ಹೇಳಿದಲ್ವಾ 18 HP ಟ್ರಾಕ್ಟರ್ ಇದ್ದು 70 HP ಟ್ರಾಕ್ಟರ್ ವರೆಗೆ ಹಾಕೋವರೆ ನಮ್ಮ ಹತ್ರ ಮಿಷಿನ್ಸ್ ಇರ್ತದೆ. ಈಗ ರೈತರು ಬಂದು ನಮ್ಮ ಹತ್ರ ಟ್ರಾಕ್ಟರ್ ಇರ್ತದ ಹಂಗಂದ್ರೆ ಓಕೆ. ರೈತರು ಇಲ್ಲ ನಮ್ಮ ಹತ್ರ ಟ್ರಾಕ್ಟರೇ ಇಲ್ಲ, ಬಟ್ ಅಂದ್ರೆ ನಮಗೆ ಬಂದು ತೆಂಗಿನ ಮರಗಳು ಇರ್ತದ, ಅದು ವೇಸ್ಟ್ ಇರ್ತದ, ನಾವ್ ಅದನ್ನ ಬಂದು ಗೊಬ್ಬರ ಮಾಡ್ಬೇಕಂದ್ರ ಅವ್ರಿಗಾಗ ನಾವು ಸ್ಪೆಷಲ್ ಆಗಿ ಡಿಸೈನಿಂಗ್ ಮಾಡಿರತ್ತ. ಈಗ ನೋಡ್ರಿ ಇದು ಪೆಟ್ರೋಲ್ ಮಾಡಲ್, ಇದು ಬಂದು ಪೆಟ್ರೋಲ್ ಮಾಡಲ್ ಮಿಷಿನ್ ಬರ್ತದ. ಈಗ ಬಂದು ಟ್ರಾಕ್ಟರ್ ಇಲ್ಲದಂಗಿರೋ ರೈತರು ಈ ಮಾಡೆಲ್ ಬಂದು ಅವ್ರು ಯೂಸ್ ಮಾಡ್ಬೋದು, ಆರಾಮ್ಸೆ ಇದನ್ನ ಯೂಸ್ ಮಾಡ್ಬೋದು. ಇದು ಬಂದು 16 HP ಬರೋದು, ಪೆಟ್ರೋಲ್ ಯೂಸ್ ಮಾಡೋದು. 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ ನೀವು 1 ಗಂಟೆ ಹೊತ್ತು ನೀವು ಆರಾಮ್ಸೆ ಇದನ್ನ ಮಿಷಿನ್ ಯೂಸ್ ಮಾಡಿ ಇದನ್ನ ನೀವು ತೆಂಗಿನ ಮಟ್ಟೆಗಳು, ಅಡಿಕೆ ಮಟ್ಟೆಗಳು ಇದೆಲ್ಲಾನೇ ನೀವು ಬಂದು ಕಟ್ ಮಾಡಬಹುದು ಸರ್. ಅದಕ್ಕೆ ಇದು ಇನ್ನು ಮೋಟರ್ ಫಿಟ್ ಮಾಡಿಲ್ಲ ಅಲ್ವೇ? ಮೋಟರ್ ಸೆಪರೇಟ್ ಇರ್ತದೆ ಸರ್. ಇದನ್ನ ಫಿಟ್ 1 ಅವರ್ಗೆ 1 ಅವರ್ ನೋಡ್ರಿ ಇದೇ ನೀವು ಎಂಜಿನ್ ಪೆಟ್ರೋಲ್ ಎಂಜಿನ್ ಬರೋದು. 1 ಅವರ್ ನೋಡ್ರಿ ನೀವು 1 ಲೀಟರ್ ಹಾಕಿದ್ರೆ 1 ಅವರ್ 1.5 ಅವರ್ಸ್ ನೀವು ಆರಾಮ್ಸೆ ಇದನ್ನ ರನ್ ಮಾಡಬಹುದು ಸರ್. 1 ಅವರ್ಗೆ 1 ಲೀಟರ್ ಪೆಟ್ರೋಲ್. ಹೌದು ಸರ್, ಹೌದು ಹೌದು ಸರ್. ಈಗ ನೋಡ್ರಿ ನಮ್ಮ ಹತ್ರ ಬಂದು ಸಣ್ಣ ರೈತರ್ಲಿದ್ದು ದೊಡ್ಡ ರೈತರವರೆಗೆ ಅವ್ರಿಗೆ ಯೂಸ್ ಅನುಕೂಲವಾಗಿ ಇರೋ ಮರಿ ಎಲ್ಲಾ ಮಿಷನ್ಸ್ ಇರ್ತದೆ. ಇವನ್ ನೀವು ನೋಡ್ರಿ ನಾವು ನಾವು ಬೆಳಗ್ಗೆ ನೋಡಿದ್ರಿ ಕೌ ಮ್ಯಾಟ್ ಇರ್ತದೆ, ಚಾಫ್ ಕಟರ್ಸ್ ಇರ್ತದೆ, ಆಮೇಲೆ ನೋಡಿದ್ರೆ ಶುಗರ್ ಕೇನ್ ಮಿಷಿನ್ಸ್ ಇರ್ತದೆ, ಕಬ್ಬು ಜ್ಯೂಸ್ ಮಿಷಿನ್ಸ್, ಟೆಂಡರ್ ಕೋಕೋನಟ್ ಮಿಷಿನ್ಸ್, ತೆಂಗಿನಕಾಯಿ ಕಟ್ ಮಾಡೋದು, ಎಳನೀರ್ ಕಟ್ ಮಾಡೋ ಮಿಷಿನ್ಸ್ ಇದ್ದು. ಈಗ ನೋಡ್ರಿ ಚಾಫ್ ಕಟರ್ಸ್ ನೋಡಿ, ಅದೇ மாதிரி ತೆಂಗಿನಕಾಯಿ ಸಿಪ್ಪೆ ಸುಳಿಯೋದು, ಶಟರ್ ಮಿಷಿನ್ಸ್, ಕೋಕೋನಟ್ ಕಟ್ಟರ್ಸ್, ಈ ಮಾದ್ರಿ ದೊಡ್ಡ ರೈತರಿಗೇನು ಅನುಕೂಲವಾಗಿರೋ ಮರಿ ಸಣ್ಣ ರೈತರಿಗೇನು ಅನುಕೂಲವಾಗಿರೋ ಮರಿ ಎಲ್ಲಾ ಮಿಷಿನ್ಸ್ ನಮ್ ಒಂದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಾವ್ ಇಲ್ಲಿದ್ದು ಬಂದು ನಾವು ಕರ್ನಾಟಕದಲ್ಲಿ ಇದ್ರ ಮಟ್ಟ ಇಲ್ಲದಂಗೆ ಆಲ್ ಓವರ್ ಸೌತ್ ಇಂಡಿಯಾ ಬಂದು ನಾವು ಸಪ್ಲೈ ಮಾಡಿರ್ತೀರಿ. ರೈತರಿಗೆ ಯಾರಾದ್ರೂ ನಮ್ಮ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಬೇಕು, ನಮ್ಮದು ಬಂದು ಏನ್ ಮಿಷಿನ್ ಬೇಕು, ಇದ್ರಲ್ಲಿ ಏನ್ ಡೀಟೇಲ್ಸ್ ಬೇಕು, ಇಲ್ಲ ಏನಾದ್ರು ಹೊಸ ಮಿಷಿನ್ಸ್ ಇರ್ತದವ ಹಂಗಂದ್ ಅವ್ರಿಗೆ ಏನೇನ್ ಬೇಕು ಹಂಗಂದ್ರೆ ಸ್ಕ್ರೀನ್ ನಂಬರ್ ಬರ್ತದ, ಆ ನಂಬರ್ಗೆ ಕಾಲ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ರಿ ಸರ್. ಸರ್ ಈಗ ನೋಡ್ರಿ ನಮ್ದು ಮೇನ್ ಟ್ರಾನ್ಸ್ಪೋರ್ಟೇಶನ್ ಬಂದು ಕರ್ನಾಟಕ ಬಂದು ನಾವ್ ಇಲ್ಲಿದ್ದು BR ಅಲ್ಲಿ ಮಾತ್ರವೇ ಕಳಿಸ್ಕೊಡ್ತೀರಿ. BRL ಟ್ರಾನ್ಸ್ಪೋರ್ಟ್ ಇರ್ತದಲ್ವಾ ಅದ್ರಲ್ಲಿ ಬಂದು ನಾವು ಕಳಿಸ್ಕೊಡ್ತೀರಿ. ಪೇಮೆಂಟ್ ಬಂದು ಆನ್ಲೈನ್ ಪೇಮೆಂಟ್ ಮಾತ್ರವೇ ನಾವು ಅಕ್ಸೆಪ್ಟ್ ಮಾಡ್ತೀರಿ. ಕಸ್ಟಮರ್ಸ್ ತುಂಬಾ ನಮ್ಮ ಹತ್ರ ಕೇಳೋದು ಏನಂದ್ರೆ ಆನ್ಲೈನ್ ಪೇಮೆಂಟ್ ಮಾಡ್ತೀರಿ, ನಾವ್ ಏನ್ ನಂಬಿಕೆಯಲ್ಲಿ ನಾವು ನಿಮ್ಗೆ ಕೊಡೋದು. ಸೊ ಪೇಮೆಂಟ್ ಮಾಡಿದ್ಮೇಲೆ ನೀವು ಮಿಷಿನ್ ಕಳ್ಸಲ್ಲ ಅಂದ್ರೆ ಏನ್ ಮಾಡೋದು ಹಂಗೆ. ಯಾಕಂದ್ರೆ ಈಗ ತುಂಬಾ ಬಂದು ಆನ್ಲೈನ್ ಮಾಲ್ ಪ್ರಾಕ್ಟೀಸಸ್ ಇರ್ತದ, ಫ್ರಾಡ್ ಇದಂತ ಮಾರ ಎಲ್ಲ ಇರೋನಾಲ ಅವ್ರು ತುಂಬಾ ಬಂದು ನಮ್ಮ ಹತ್ರ ಕೇಳೋದು ಒಂದೇ ಕ್ವಶನ್ ಆಗುತ್ತಾ. ನಾವ್ ಇಲ್ಲಿದ್ದ ಅಷ್ಟು ದೂರದ್ದು ಮಾತಾಡ್ತೀರಿ, ಒಂದು 1000 ಕಿಲೋಮೀಟರ್ಸ್ 700-600 ಕಿಲೋಮೀಟರ್ಸ್ ಮಾತಾಡ್ತೀರಿ. ನಾವ್ ಏನ್ ಇದ್ರಲ್ಲಿ ಬಂದು ನಾವು ಕೊಡೋದೊಂದು ಎಲ್ಲಿಟ್ಟು ನಮ್ದು ನೋಡಿದ್ರೆ ನೀವು ಮೊದಲೇ ಇರೋ ವಿಡಿಯೋಸ್ ನೋಡಿರಾರಿ ಎಲ್ಲಾನೇ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಅದು ಇಲ್ಲದಂಗ ನಮ್ಮ ಕಂಪನಿ ಬಂದು ನೋಡಿದ್ರೆ 35-40 ವರ್ಷ ಕಂಪನಿ. ನಾವ್ ಆ ತರ ಎಲ್ಲ ನಾವು ಮಾಡಿಲ್ಲ. ಸೊ ಎಲ್ಲಾರಿ ಆನ್ಲೈನ್ ಪೇಮೆಂಟ್ ಬೇಸಿಸ್ ಮಾತ್ರವೇ ನಾವು ಎಲ್ಲಾ ಮಿಷನ್ಸ್ ಆಲ್ ಓವರ್ ಸೌತ್ ಇಂಡಿಯಾ, ಕರ್ನಾಟಕ ಮಾತ್ರ ಅಲ್ಲ ಆಲ್ ಓವರ್ ಸೌತ್ ಇಂಡಿಯಾ ನಾವು ಬಂದು ಕೊಡೋದು ಎಲ್ಲಾನೇ ಬಂದು ಆನ್ಲೈನ್ ಪೇಮೆಂಟ್ ಬೇಸಿಸ್ ಮಾತ್ರವೇ ನಾವು ಕೊಟ್ಟಿರ್ತೀರಿ. ಈಗ ಈ ಮಿಷಿನ್ ಎಲ್ಲ ನೋಡಿದ್ರೆ ಬೇರೆ 10,000 ರೂಪಾಯಿ ಮಿಷಿನ್. ರೈತರಿಗೆ ಸಣ್ಣ ರೈತರಿಗೆ ಇದು ಚಾಫ್ ಕಟರ್ ಮಾಡೋದು, ಚಾಫ್ ಕಟರ್ಸ್ ವೆಜಿಟೇಬಲ್ಸ್ ವೇಟ್ಸ್ ಎಲ್ಲಾನೇ ನೀವು ಇದ್ರಲ್ಲಿ ಕಟ್ ಮಾಡಬಹುದು. ಇದೆಲ್ಲ ಮಿನಿಮಮ್ ಬಂದು 10,000 ನಮ್ಮ ಹತ್ರ ಇರ್ತದೆ. ಸೊ ಈ ಮಾರಿ ಮಿಷನ್ಸ್ ಎಲ್ಲ ಇದ್ರಾನು ಸರಿ. ಈಗ ದೊಡ್ಡ ಮಿಷನ್ಸ್ ನಾವು ಶಟರ್ ಮಿಷನ್ಸ್ ಎಲ್ಲ ಹೇಳಿದ್ರಲ್ವಾ, ಶಟರ್ ಮಿಷನ್ಸ್ ಆಗಲಿ ಇಲ್ಲ ಅಂದ್ರೆ ಇಲ್ಲಿ ನೋಡ್ರಿಂದ ಇಲ್ಲಿರೋ ಮಿಷನ್ ನೋಡಿದ್ರೆ ತೆಂಗಿನಕಾಯಿ ಸಿಪ್ಪೆ ಸುಲಿಯೋ ಮಿಷನ್ಸ್, ಈ ತರ ಮಿಷನ್ ಎಲ್ಲ ನೋಡಿದ್ರೆ ನಿಮಗೆ 1,50,000 ವರೆಗೆ 2 ಲಕ್ಷ ವರೆಗೆ ನಮ್ಮ ಹತ್ರ ಮಿಷನ್ಸ್ ಇರ್ತದೆ. ಆ ಮಿಷನ್ಸ್ ಎಲ್ಲಾನೇ ಕಸ್ಟಮರ್ ಆನ್ಲೈನ್ ಪೇಮೆಂಟ್ ಮಾಡಿದ ಅಪ್ಪರವೇ ನಾವ್ ಇಲ್ಲಿದ್ದು ಕಳಿಸ್ತೀರಿ. ಸೊ ನಾವೊಂದು ಮಾಡಿಟ್ಟು ಪೇಮೆಂಟ್ ಬಂದ ಮೇಲೆ ಮಿಷಿನ್ ಕಳಿಸ್ಲಂಗ ಆ ಮಾರೆಲ್ಲ ನಾವ್ ಇರಾಕ್ ಹೋಗೋದಿಲ್ಲ. ಸೊ ನಾವ್ ಬಂದು ಅದಕ್ಕೆ ನಾವು ಗ್ಯಾರಂಟಿ ಕೊಡ್ತೀರಿ. ಅಂದ್ರೆ ಕಸ್ಟಮರ್ಸ್ ಆನ್ಲೈನ್ ಪೇಮೆಂಟ್ ಮಾಡಿದ ಮಾತ್ರವೇ ನಾವ್ ಇಲ್ಲಿಂದ ಕಳಿಸ್ತೀರಿ. ಅದು ಎಷ್ಟು ಮಿಷನ್ ಅಮೌಂಟ್ ಹೆಂಗಿದ್ರೆ ಸರಿ, ಮಿನಿಮಮ್ 10,000 2 ಲಕ್ಷ ರೂಪಾಯಿ ವರೆಗೆ ನಾವು ಆನ್ಲೈನ್ ಪೇಮೆಂಟ್ ಎಗೇನ್ಸ್ಟ್ ನಾವು BR ಅಲ್ಲಿ ಬುಕ್ ಮಾಡಿ ಕಳಿಸ್ಕೊಡ್ತೀರಿ.